ನಮಸ್ತೆ. ಶಿವಮೊಗ್ಗ ಮಧು ದೇವಿ ಆರಾಧಕರು ನೋಡಿ, ಮಾಟ ಮಂತ್ರದ ಬಗ್ಗೆ ವಿಶೇಷವಾದಂತ ಸಂಚಿಕೆ ತರ್ತಾ ಇದ್ದೀವಿ. ಯಾಕೆ ಅಂದ್ರೆ ಎಲ್ಲರಲ್ಲೂ ಒಂದು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಒಂದು ವಿಶೇಷವಾದಂತ ಸಂಚಿಕೆ ತರ್ತಾ ಇದೀವಿ, ಅಷ್ಟೇನೆ, ಇನ್ನೇನಿಲ್ಲ. ಅದ್ರ ಜೊತೆಯಾಗಿ ನಾವು ಕೆಲವು ರೆಮಿಡಿಗಳನ್ನ, ಉಪಾಯಗಳನ್ನ ಕೊಡ್ತಾ ಇದೀವಿ. ನಿರಂತರವಾಗಿ ಮಾಡ್ಬೇಕು. ಒಂದಿನ 2 ದಿನ ಮಾಡದೆ 3 ದಿನ ಮಾಡ್ದಲ್ಲೆಲ್ಲ ನೀರ್ ಹಾಕ್ಸ್ಕೊಂಬಂದೆ ಕಟ್ಟೋಡಿಸ್ತೆ, ಅದು ಅಷ್ಟಾಗಿ ಪ್ರಯೋಜನಕ್ಕೆ ಬರೋದಿಲ್ಲ. ನಿರಂತರವಾಗಿ ಮಾಡಿದ್ರೆ ನಿಮಗೆ ತುಂಬಾ ಎಫೆಕ್ಟ್ ಇರ್ತದೆ. ನೋಡಿ, ವಾಮಾಚಾರ ಅಂದ್ರೆ ಬರೀ ಮಾಟ ಮಂತ್ರ ಅಂದ್ರೆ ಮಂತ್ರ ಪ್ರಯೋಗ ಇರ್ತದೆ, ಅದರಲ್ಲಿ ತಂತ್ರ ಪ್ರಯೋಗ ಇರ್ತದೆ, ಅದರಲ್ಲಿ ಪಿಶಾಚಿ ಪ್ರೇತ ಭೂತ ಪ್ರಯೋಗಗಳಿರ್ತದೆ. ಹಾಗಾಗಿ ಅದರಲ್ಲಿ ಒಂದ್ ರೀತಿ ಇರಲ್ಲ ಎಫೆಕ್ಟ್, ತುಂಬಾ ರೀತಿ ಇರ್ತದೆ. ನಿಮ್ಮ ಮನೆತನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿರ್ತಾರೆ, ವರ್ಷನ್ಗಟ್ಲೆ ಪ್ರಯೋಗ ಮಾಡಿರ್ತಾರದು. ಹಾಗಾಗಿ ನೀವು ಒಂದಿನ 2 ದಿನಕ್ಕೆ ಪ್ರಯೋಗಗಳನ್ನ ತೆಗಿಯ ಅಂತ ಹೇಳಿದ್ರೆ ಎಲ್ಲೂ ಸುಮ್ಮನೆ ನಿಮಗೆ ಟೈಮು ವೇಸ್ಟು, ದುಡ್ಡು ವೇಸ್ಟು. ಹಾಗಾಗಿ ನೀವೇ ಸ್ವತಃ ಪ್ರಯೋಗಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ನಾವು ಎಲ್ಲಾ ಸಂಚಿಕೆಯಲ್ಲೂ ತಿಳಿಸ್ತಾ ಬಂದಿದ್ದೀವಿ. ಗುರುಗಳು ನಿಮಗೆ ಎಷ್ಟು ಜನಗಳಿಗೆ ತುಂಬಾ ವಿಶೇಷವಾದಂತಹ ವಿಚಾರಗಳನ್ನ ತಿಳಿಸಿದ್ದಾರೆ, ವಿಶೇಷವಾದಂತಹ ಉಪಾಯಗಳನ್ನ ಕೊಟ್ಬಿಟ್ಟಿದ್ದಾರೆ. ಅದನ್ನ ಮಾಡ್ಕೊಂಡು ಎಷ್ಟೋ ಜನ ಜೀವನದಲ್ಲಿ ಬದಲಾವಣೆ ಬಂದಿದೆ. ನೋಡಿ, ಬರೀ ಮಾಟ ಮಂತ್ರ ಒಂದೇ ಅಲ್ಲ, ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದ್ರೂ ನಿಮಗೆ ಸೇಮ್ ಎಫೆಕ್ಟ್ ಬರ್ತಾ ಇರ್ತದೆ. ನಮ್ಗೆ ಗ್ರಹಗತಿಗಳಲ್ಲಿ ಎಫೆಕ್ಟ್ ಆದ್ರೂ ಕೂಡ ವಾಮಾಚಾರ, ಭೂತ ಪ್ರೇತ ಪಿಶಾಚಿ ಏನೋ ನಮ್ಗೆ ಎಫೆಕ್ಟ್ ಆಗ್ತಾ ಇರ್ತದೆ. ಅದೆಲ್ಲ ಆಗ್ಬೇಕು, ಅದೆಲ್ಲ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ ನಾವ್ ಹೇಳುವಂತ ರೆಮಿಡಿಗಳನ್ನ, ಉಪಾಯಗಳನ್ನ ಪ್ರತಿನಿತ್ಯ ಮಾಡ್ಬೇಕು. ನಾವ್ ಹೇಗೆ ಊಟ ತಿಂಡಿ ನಿದ್ದೆ ಇದೆಲ್ಲ ಪ್ರತಿನಿತ್ಯ ನಾವು ಯೂಸ್ ಮಾಡ್ತೀವೋ ಅದೇ ರೀತಿ. ನೋಡಿ, ಇವತ್ತೊಂದು ವಿಶೇಷವಾದಂತ ಉಪಾಯ ತಂದಿದೀವಿ. ಏನಂದ್ರೆ ಚಂಡಿ ಕವಚ, ದೇವಿ ಕವಚ ಅಂತ ಬರುತ್ತೆ. ಇದು ಚಂಡಿ ಕವಚ ಅಂತ ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಬುಕ್ಸ್ ಅಂಗಡಿಯಲ್ಲಿ, ಪುಸ್ತಕದ ಅಂಗಡಿಯಲ್ಲಿ ನೀವು ಹೋದ್ರೆ ನಿಮಗೆ ಚಂಡಿ ಪಾರಾಯಣ ಕೊಡಿ ಅಂದ್ರೆ ಕೊಡ್ತಾರೆ. ಕನ್ನಡದಲ್ಲಿದೆ, ತುಂಬಾ ಸುಲಭವಾಗಿದೆ. ಆದ್ರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು, ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ನೀವು ಹಾಕಿದ್ರೆ ಅರ್ಥ ಸಹಿತವಾಗಿ ಹೇಳ್ತಾರೆ. ಅರ್ಥ ಮಾಡ್ಕೊಂಡಲ್ಲೇ ಓದಿದ್ರೆ ಇದ್ರದ್ದು ಅಷ್ಟಾಗಿ ನಿಮಗೆ ಎಫೆಕ್ಟ್ ಕಾಣಲ್ಲ. ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದಿದ್ರೆ ಚಂಡಿ ದೇವತೆ ಪಾರ್ವತಿ ದೇವಿಯ ಸಂಪೂರ್ಣ ಅನುಗ್ರಹ ಬರ್ತದೆ. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಬೇವಿನ ಎಣ್ಣೆ ದೀಪ ಹಚ್ಚಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನೀವು ಮನೆ ದೇವ್ರು ಯಾವ್ದಾರು ಇರ್ಲಿ, ಏನು ತೊಂದರೆ ಇಲ್ಲ. ಈ ಚಂಡಿ ಪಾರಾಯಣ ಮಾಡ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ. ನಾವು ಹೇಗೆ ನಿದ್ದೆ ಊಟ ತಿಂಡಿ ಎಲ್ಲ ನೋಡ್ಕೋತೀವೋ ಅದೇ ರೀತಿ ಇದು ಚಂಡಿ ಪಾರಾಯಣನ ದೇವ್ರ ಮನೇಲಿ ಕುತ್ಕೊಂಡು ಬೆಳಗ್ಗೆ ಸಂಜೆ ಮಾಡೋದ್ರಿಂದ ತುಂಬಾ ನಿಮಗೆ ಪಾಸಿಟಿವ್ ವೈಬ್ಸ್, ಮನೆ ಸುತ್ತ ಪಾಸಿಟಿವ್ ವೈಬ್ಸ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಪ್ರಭಾವಳಿಯಲ್ಲಿ ತುಂಬಾ ಎನರ್ಜಿ ಬರ್ತದೆ. ಇದರಲ್ಲಿ ಚಂಡಿ ಕವಚ ಅಂತ ಹೇಳಿ ನಮ್ಗೆ ಹೇಗೆ ನೋಡಿ, ಚಂಡಿ ಕವಚ ಅಂತ ಅದರಲ್ಲೇ ಕೊಟ್ಬಿಟ್ಟೆ. ಕವಚ ಅಂದ್ರೆ ನಮಗೊಂದು ಫೀಲ್ಡ್, ಎನರ್ಜಿ ಫೀಲ್ಡ್ ಅಂತ ಹೇಳಿ. ಚಂಡಿ ಅಂತ ಹೇಳಿದ್ರೆ ಶಕ್ತಿ, ಹೇಗೆ ನಮಗೆ ಶಕ್ತಿ ಬೇಕೋ ಆ ಶಕ್ತಿ ಇದು ಚಂಡಿ ಕವಚ ಆಗಿ ನಿಲ್ತದೆ. ನಮ್ಮ ಒಂದು ಜಾಗೃತಿ, ನಮ್ಮ ದೇಹದಲ್ಲಿ ಜಾಗೃತಿ ಆಗ್ತದೆ. ಹಾಗೂ ನಮ್ಮ ಒಂದು ಮನೆ ರಕ್ಷಣೆ ಸಂಪೂರ್ಣವಾಗಿ ಇದರಲ್ಲಿ ನಿಮಗೆ ಸುಮಾರು ಎಲ್ಲಾ ದೇವಿಯರ ಒಂದು ಇದು ಸಿಗ್ತದೆ. ನಾವು ಸಾಕಿರುವಂತ ಪ್ರಾಣಿಗಾಗಿರ್ಬೋದು, ನಮ್ಮ ದೇಹದಲ್ಲಿರುವಂತ ಕೂದಲಿಗಾಗಿರ್ಬೋದು, ಅಲ್ಲಿಗಾಗಿರ್ಬೋದು, ಪ್ರತಿಯೊಂದು ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದು ನೀವು ಪಾರಾಯಣ ಮಾಡೋದ್ರಿಂದ, ಚಂಡಿ ಕವಚ ಪಾರಾಯಣ ಮಾಡೋದ್ರಿಂದ ನಿಮ್ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಬರುತ್ತೆ. ಇದು ಬದಲಾವಣೆ ನೀವೇ ಹೇಳ್ತೀರಾ. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಬೇವಿನ ಎಣ್ಣೆ ದೀಪ ಹಚ್ಚಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಂಥದ್ದು, ಇದನ್ನ ಪ್ರತಿನಿತ್ಯ ಪಾರಾಯಣ ಮಾಡಿದ್ರೆ ತುಂಬಾ ಚೆನ್ನಾಗಿ, ಯಾವ ಮಾಟನೂ ನಿಮಗೆ ಬರೋದಿಲ್ಲ. ಗ್ರಹಗತಿಗಳ ದೋಷಗಳು ಸರಿ ಆಗ್ತದೆ. ಎಂತ ನಿಮಗೆ ಗ್ರಹಗತಿ ಇದ್ರು ಅದರಲ್ಲೇ ಬರ್ತದೆ. ಗ್ರಹಗತಿ ದೋಷಕ್ಕೆ ಯಾವ ದೇವಿ ಎಲ್ಲ ಬರ್ತದೆ. ತುಂಬಾ ಚೆನ್ನಾಗಿದೆ, ಪಾರಾಯಣ ಮಾಡಿ. ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ದಯವಿಟ್ಟು ಗುರುಗಳಿಗೆ ಫೋನ್ ಮಾಡಿ, ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಚಂಡಿ ಕವಚ ಯೂಟ್ಯೂಬ್ ಅಲ್ಲಿ ಸಂಪೂರ್ಣವಾಗಿ ಅದರದ್ದು ವಿವರಿಸಿದ್ದಾರೆ. ದಯವಿಟ್ಟು ಮಾಡಿ, ತುಂಬಾ ಚೆನ್ನಾಗಿರ್ತದೆ. ನಿಮಗೆ ನೀವೇ ಪರಿಹಾರ ಮಾಡ್ಕೊಳ್ಳುವಂಥದ್ದು. ಮಾಟ ಮಂತ್ರ ಆಗಿರ್ಬೋದು, ದೆವ್ವ ಭೂತ ಪೀಡೆ ಪಿಸಾಚಿ ಏನೇ ಆಗಿರ್ಲಿ, ಅವ್ರಿಗೆ ದುಡ್ಡು ಹಾಕಿ ನೀವು ಸುಸ್ತಾಗಿದ್ರು ಕೂಡ ಇದನ್ನ ಮಾಡಿ. ಮತ್ತೆ ಜೀವನದಲ್ಲಿ ಏಳಿಗೆ ಇಲ್ಲ, ಹಣಕಾಸಿನ ಸಮಸ್ಯೆ ಇದೆ, ಇದು ರಾಮಬಾಣ ಮಾಡ್ತಾ ಬನ್ನಿ. ನಿಮ್ ಜೀವನದಲ್ಲಿ ಒಳ್ಳೇದಾಗ್ಲಿ. ನಮಸ್ಕಾರ.